ಅವ್ರೆ, ಏನಾಯ್ತು? ಯಾಕೆ ಕೂಗಾಡ್ತಿದ್ದೀರಾ? ನಾನು ಇಲ್ಲೇ ನಿಂತಿದ್ದೀನಲ್ಲ. ದುರ್ಗಾ, ನಿಮ್ಗೇನು ಆಗಿಲ್ವಾ? ನೀನ್ ಆರಾಮಾಗಿದ್ಯಾ? ನಾನು ಆರಾಮಾಗೇ ಇದ್ದೀನಿ, ನನ್ಗೇನು ಆಗಿಲ್ಲ. ಯಾಕೇನಾಯ್ತು? ಅಂದ್ರೆ ನನಗಿಷ್ಟೊತ್ತು ಕಾಣಿಸಿದ್ದು ನನ್ನ ಭ್ರಮೇನಾ? ಅಂಬಿಕಾ ಅವ್ರೆ, ಏನಾಯ್ತು? ಏನೂ ಇಲ್ಲ ದುರ್ಗಾ, ಏನೂ ಇಲ್ಲ. ಏನಪ್ಪ, ಎಲ್ಲೋ ಕಳ್ದೋಗಿರೋ ಥರ ಇರ್ತೀರಾ. ನಾನು ಅವಾಗ್ಲಿಂದ ಗಮನಿಸ್ತಾ ಇದ್ದೀನಿ. ಆ ಸುಟ್ಟೋಗಿರೋ ಮನೆಗೆ ಹೋಗಿ ನಮ್ಗಲ್ಲಿ ಓಲೆ ಸಿಕ್ತಾಗಿಂದನೂ ಏನೋ ವಿಚಿತ್ರವಾಗಿದ್ದೀರಾ ನೀವು. ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅಂತ ಅನಿಸ್ತಿದ್ದೆ. ಅದೇನು ಅಂತ ನನಗೆ ಹೇಳಲ್ವಾ? ಅಯ್ಯೋ ದುರ್ಗಾ, ಹಾಗೆಲ್ಲ ಏನೂ ಇಲ್ಲ. ನಾನು ಹೇಳ್ತಿದ್ದೀನಲ್ಲ, ನಾನೇನು ಮುಚ್ಚಿಡ್ತಿಲ್ಲ. ಏನೋಪ್ಪ, ಈಗಿನ ಕಾಲದಲ್ಲಿ ಮನುಷ್ಯರು ನಂಬೋದೇ ಕಷ್ಟ. ದೆವ್ವನ್ ನಂಬ್ಲ ನಾನು? ಕ್ಷಮಿಸು ದುರ್ಗಾ, ನಾನು ನಿನ್ನ ಹತ್ರ ಸುಳ್ಳು ಹೇಳಲೇಬೇಕಾಗಿದೆ. ಆ ಮಾಯ ಮೊದಲೇ ಸೈಕೋ. ಅವಳು ಯಾವಾಗ ಏನು ಮಾಡ್ತಾಳೆ ಅಂತ ಹೇಳಕ್ಕಾಗಲ್ಲ. ನಾನು ಈಗಾಗಲೇ ಸತ್ತೋಗಿದ್ದೀನಿ, ಇನ್ನೊಂದ್ಸಲ ಸಾಯಕ್ಕೂ ತಯಾರಾಗಿದ್ದೀನಿ. ಆದ್ರೆ ನೀನು ನನ್ನ ತಂಗಿ, ನಿನಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಸದ್ಯಕ್ಕೆ ನನ್ನ ಗುರಿ ನಿನ್ನ ಕಾಪಾಡೋದಷ್ಟೇ. ನ್ಯಾಯ ಪಡಿಬೇಕು ಅನ್ನೋ ಕಾರಣಕ್ಕೆ ನಾನು ನನ್ನ ತಂಗಿ ಬಲಿ ಕೊಡೋದಕ್ಕೆ ಖಂಡಿತ ರೆಡಿ ಇಲ್ಲ. ಇಲ್ಲ, ಕ್ಷಮಿಸು ಕ್ಷಮಿಸು ದುರ್ಗಾ. ದುರ್ಗಾ, ದುರ್ಗಾ, ಎಲ್ಲಿದ್ಯಾ? ಏ ದುರ್ಗಾ, ಎಲ್ಲಿದ್ಯೆ? ಈ ದುರ್ಗಂಗೆ ಎಷ್ಟು ಸಲ ಹೇಳಿದ್ದೀನಿ ನನ್ ಸೀರಿಯಲ್ ನೋಡ್ಬೇಕು ಅಂತ. ಇತ್ತೀಚೆಗಂದು ದುರ್ಗಾ ಬೇರೆ ಕೆಲಸದಲ್ಲಿ ನನ್ನ ಕಡೆನೆ ಗಮನನೇ ಕೊಡಲ್ಲ ಅಂತಾಳೆ. 3 ದಿನದಿಂದ ಎಪಿಸೋಡ್ ನೋಡಿಲ್ಲ. ಅಲ್ಲ, ನನ್ ಸೀರಿಯಲ್ ನೋಡಿಲ್ಲ ಅಂದ್ರೆ ಈ ಚಾನೆಲ್ಗಳು, ಪ್ರೊಡ್ಯೂಸರ್ಗಳು ಎಲ್ಲ ಬದುಕೋದ್ ಬೇಡ್ವಾ? ಈ ದುರ್ಗನ್ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ಈ ದುರ್ಗಾ ಅಂತೂ ಒಂದ್ ಕಡೆ ನಿಂತಲ್ಲಿ ನಿಲ್ಲಲ್ಲ. ಆ ಮಣಿ ಹೋಯ್ತು ಅನ್ಸುತ್ತೆ. ಹೇಳಕ್ಕಾಗಲ್ಲ, ದುರ್ಗನ್ ಕರ್ಕೊಂಡು ಬಂದ್ರು ಬರತ್ತೆ. ಮೊದಲು ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಆ ದುರ್ಗಾ ಆ ಇಯರಿಂಗ್ನ ಅವಳ ಹತ್ರನೇ ಇಟ್ಕೊಂಡಿದ್ದಾಳೆ ಅನ್ಸುತ್ತೆ. ಚಿಕ್ಕಪ್ಪಗೆ ಫೋನ್ ಮಾಡಕ್ಕೆ ಆಗ್ಲಿಲ್ವಲ್ಲ? ಫೋನ್ ಎಲ್ಲಿಟ್ಟೆ? ದುರ್ಗಾ, ಏನಾಯ್ತು? ಯಾಕೊಂಥರ ವಿಚಿತ್ರವಾಗಿ ನೋಡ್ತಾ ಇದೆಯಲ್ಲ? ಬಾಸ್, ಅದು ಈ ಬಳೆ ಬಾಕ್ಸ್ನ ನಾನು ಒಳಗಡೆ ಇಟ್ಟಿದ್ದೆ. ಈಗ ನೋಡಿದ್ರೆ ಆಚೆಗಡೆ ಇದೆ. ಹೌದಾ? ಇಲ್ಲಿ ಕೊಡು ನೋಡೋಣ, ಕಾಲ್ಗಿಲ್ ಬಂದಿದ್ಯಾ ಅಂತ. ಬಾಸು, ಏನ್ ತಮಾಷೆ ಮಾಡ್ತಿದ್ದೀರಾ? ಮತ್ತಿನ್ನೇನು ದುರ್ಗಾ, ಬಾಕ್ಸ್ ಒಳಗೆ ಇಟ್ಟಿರೋ ಬಳೆ ಆಚೆ ಹೆಂಗೆ ಬರುತ್ತೆ ಹೇಳು? ಮೊದಲೇ ನಿನಗೆ ಮರು ಅವತ್ತೊಂದು ದಿನ ಹಾಗೆ ಮಾಡಿದ್ಯಲ್ಲ, ಭಾಷಣ್ಗಿನ ತಲೆ ಮೇಲೆ ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇರಲಿಲ್ವಾ? ಮೋಸ್ಟ್ಲಿ ಹಾಗೇನೆ ಬಳೆನ ಆಚೆ ಇಟ್ಟು ಬಾಕ್ಸಲ್ಲಿ ಇಟ್ಟಿದ್ದೆ ಅಂತ ಹೇಳ್ತಾ ಇದೆಯಾ? ಇಲ್ಲ ಬಾಸು, ನಂಗೆ ಸರಿಯಾಗಿ ನೆನಪಿದೆ. ಈ ಬಾಕ್ಸ್ ನಾನು ಒಳಗಡೆ ಇಟ್ಟಿದ್ದೆ, ಆಚೆ ಹೆಂಗ್ ಬಂತು? ಬಾಕ್ಸ್ ಒಳಗೆ ಇಟ್ಟಿರೋ ಬಳೆ ಆಚೆ ಹೆಂಗೆ ಬರುತ್ತೆ ಹೇಳೋದಂಗೆನೆ? ಓ, ಮೋಸ್ಟ್ಲಿ ದೆವ್ವ ಏನಾದ್ರು ತೆಗೆದಿಟ್ಟಿರ್ಬೋದು. ಓ, ಇದನ್ನ ಯಾರಾದ್ರೂ ತೊಗೊಳಕ್ ಬಂದಿದ್ರು ಅಂತ ಯೋಚನೆ ಮಾಡ್ತಾ ಇದೀಯಾ? ಉಪದುರ್ಗ, ನೀನು ಈ ಡಿಟೆಕ್ಟಿವ್ ಇರ್ತಾರಲ್ಲ ಆ ಥರ ಎಲ್ಲ ಯೋಚನೆ ಮಾಡ್ಬಿಡ್ತೀಯಾ? ಅದು ರೂಮಲ್ಲಿ ಬಾಸ್ ಕಣ್ಣಿಗೆ ಧೂಳು ಬಿದ್ದಿತ್ತು. ನಾನು ಬರೀ ಉಫ್ ಮಾಡ್ತಿದ್ದೆ ಅಷ್ಟೇ. ಅದಕ್ಕೆ ನಾನೇನು ಕೇಳೇ ಇಲ್ಲ. ಈಗ ನೋಡಿದ್ರೆ ಕಣ್ಣಲ್ಲಿ ಧೂಳು ಬಿದ್ದಿತ್ತು, ಉಪ್ಪು ಅಂತಿದೆ ಅಂತ ಹೇಳ್ತಿದ್ದೀರಾ? ಅದು ನೀನೇನು ತಪ್ಪು ತಿಳ್ಕೋಬಾರ್ದು ಅಂತ ನಾನೇ ಮುಂಚೆ ಹೇಳ್ಬಿಟ್ಟೆ. ಅದಕ್ಕೆ ತಪ್ಪು ತಿಳ್ಕೊಳ್ಳೋದೇನಿದೆ? ನೀವಿಬ್ರು ಗಂಡ ಹೆಂಡ್ತಿ ಅಲ್ವಾ?
ಶಾಲಿನಿ ಇವಾಗ ಸುಮ್ಮನೆ ಇರು, ಆ ವಿಷಯ ಬಿಟ್ಬಿಡು. ಹಾ, ಓಲೆ ಬಗ್ಗೆ ಹೇಳು. ನಿಂಗೆ ಓಲೆ ಯಾರ್ದು ಅಂತ ಏನಾದರೂ ಗೊತ್ತಾಯ್ತಾ? ನಾನು ನೆನಪು ಮಾಡ್ಕೊಳಕ್ಕೆ ಟ್ರೈ ಮಾಡಿದೆ ಅದಕ್ಕೆ, ಆದರೆ ಏನೂ ನೆನಪೇ ಆಗ್ತಿಲ್ಲ. ಆದರೆ ಆ ಓಲೆನ ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತಿದೆ. ಹೌದಾ? ಎಲ್ಲಿ? ಅದೇ ನೆನಪಾಗ್ತಿಲ್ಲ. ಹಾ, ಅಂಬಿಕಾ ಅದಕ್ಕೆ ಅವ್ರು ಏನೇ ತಗೊಂಡ್ರು ಅಥವಾ ಮನೇಲಿರೋರು ಏನೇ ತಗೊಂಡ್ರು ಅದನ್ನ ಹಾಕ್ಸಿ ಫೋಟೋ ತಗೊಳ್ಳೋರು. ಅಂಬಿಕಾ ಅದಕ್ಕೆ ಫೋನ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಮೈ ಗಾಡ್, ಅವತ್ತು ಅಂಬಿಕಾ ನಾನು ಈ ಇಯರಿಂಗ್ ಹಾಕೊಂಡಿರೋ ಫೋಟೋನ ತಗೊಂಡಿದ್ಲು. ಅದೇನಾದರೂ ಸಿಕ್ಬಿಟ್ರೆ? ಅಂಬಿಕಾ ಫೋನ್ ನನ್ನ ಹತ್ರ ಇದೆ, ನಾವಿದಲ್ಲಿ ಹುಡುಕ್ಬೋದು. ನಾ ಹೇಳಿದ್ನಲ್ಲ, ಅದು ಅಂಬಿಕದೇ. ನಿಮ್ಗೆ ಯಾಕೆ ನಂಬಿಕೆ ಬರ್ತಾ ಇಲ್ಲ? ಬಾಸು, ಅಂಬಿಕಾ ಅವ್ರದ್ದೇ ಆಗಿದ್ರು ಪರವಾಗಿಲ್ಲ, ಒಂದ್ಸಲ ನೋಡೋದ್ರಲ್ಲಿ ಏನು ತಪ್ಪಿದೆ ಹೇಳಿ? ಒಂದ್ಸಲ ಫೋನಲ್ಲಿ ನೋಡೋಣ ಬಾಸು. ನೋಡ್ತಾ ಇದ್ದೀನಿ ದುರ್ಗಾ, ಬಟ್ ಇದು ಸ್ವಿಚ್ ಆನ್ ಆಗ್ತಾ ಇಲ್ಲ. ಇವಾಗ ಏನು ಮಾಡೋದು? ನಾಟ್ ಟು ವರಿ, ನಾನು ಕೆಲಸ ಮಾಡ್ತೀನಿ. ನನ್ನ ಫ್ರೆಂಡ್ ಒಂದು ಶಾಪ್ ಇದೆ, ತೊಗೊಂಡೋಗಿ ಕೊಡ್ತೀನಿ, ರಿಪೇರಿ ಮಾಡಿಕೊಡ್ತಾರೆ.